ಬಿಜೆಪಿ ನಾಯಕರ ವಿರುದ್ಧ ಸತತವಾಗಿ ಮತಗಳ್ಳತನದ ಆರೋಪ ಮಾಡ್ತಾ ಬಂದಿರುವ ಕಾಂಗ್ರೆಸ್ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತೊಮ್ಮೆ ಬಿಜೆಪಿ ವಿರುದ್ಧ ಮುಗಿಬಿದ್ದಿದ್ದಾರೆ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿದೆ ಎನ್ನಲಾದ ಮತಕಳ್ಳತನದ ಕುರಿತು ಬಹಿರಂಗವಾಗಿ ಈಗಾಗಲೇ ಕರ್ನಾಟಕದ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಮತಗಳ್ಳತನ ಆಗಿದೆ ಎಂಬ ಗಂಭೀರ ಆರೋಪವನ್ನ ರಾಹುಲ್ ಗಾಂಧಿ ಮಾಡಿದ್ರು. ಇದೊಂದು ಅಣುಬಾಂಬ್ ರೀತಿ ಸ್ಫೋಟಿಸಿದ್ದೇನೆ, ಮುಂದೆ ಹೈಡ್ರೋಜನ್ ಬಾಂಬ್ ಅನ್ನ ಶೀಘ್ರದಲ್ಲೇ ಸ್ಫೋಟಿಸಲಿದ್ದೇನೆ ಎಂಬ ಎಚ್ಚರಿಕೆಯನ್ನು ಸಹ ರಾಹುಲ್ ಗಾಂಧಿ ಅವರು ಯಾವಾಗ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಮತಗಳ್ಳತನವನ್ನು ಬಯಲಿಗೆಳೆದಿದ್ರು ಆ ಸಂದರ್ಭದಲ್ಲಿ ಹೇಳಿದ್ರು. ಅದರಂತೆ ಇವತ್ತು ಕಾಂಗ್ರೆಸ್ ನಾಯಕ ಹರಿಯಾಣದಲ್ಲಿ ನಡೆದ 2024ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಮತಗಳ್ಳತನವಾಗಿದೆ ಎಂದು ದಾಖಲೆ ಸಮೇತ ದೇಶದ ಮುಂದಿಟ್ಟಿರುವುದು ಮತ್ತೊಂದು ಕಡೆ ಬಿಜೆಪಿಗೆ ಸಾಕಷ್ಟು ಶಾಕ್ ಎದುರಾಗಿರುವಂಥದ್ದು. ಯಾಕಂದ್ರೆ ಇನ್ನೇನು ನವೆಂಬರ್ 6ರಂದು ಮೊದಲನೇ ಹಂತದ ವಿಧಾನಸಭಾ ಚುನಾವಣೆ ಬಿಹಾರದಲ್ಲಿ ನಡೆಯಲಿದೆ. ಇದಕ್ಕೆ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅವರ ಈ ಆರೋಪ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂತದ್ದು. ರಾಹುಲ್ ಗಾಂಧಿ ಬಿಡುಗಡೆ ಮಾಡಿರುವ ದಾಖಲೆಗಳ ಪ್ರಕಾರ ಹರಿಯಾಣದಲ್ಲಿರುವ ಸುಮಾರು 2 ಕೋಟಿ ಮತದಾರರಲ್ಲಿ 25 ಲಕ್ಷ ಮತಗಳು ಕಳ್ಳತನವಾಗಿವೆ, ಅವು ಅಮಾನ್ಯವಾಗಿದೆ ಎಂಬ ಮಾತನ್ನ ರಾಹುಲ್ ಗಾಂಧಿ ಅವರು ದಾಖಲೆ ಸಮೇತ ಬಯಲಿಗೆಳೆದಿದ್ದಾರೆ. ಪ್ರಮುಖವಾಗಿ ಗಮನಿಸಿದಾಗ ಬಿಹಾರದ ಚುನಾವಣೆಗೆ ಮುನ್ನಾ ದಿನವೇ ರಾಹುಲ್ ಗಾಂಧಿ ಸಿಡಿಸಿರುವ ಹರಿಯಾಣ ಎಚ್ ಬಾಂಬ್ ಅಂದ್ರೆ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ನಡೆದಂತ ಮತಗಳ್ಳತನದ ಪ್ರಕರಣದ ಕುರಿತು ಹೈಡ್ರೋಜನ್ ಬಾಂಬ್ ಎಂದು ಇದನ್ನು ಕರೆದಿರುವಂಥದ್ದು. ಇದು ನಿಶ್ಚಿತವಾಗಿ ಇದೊಂದು ಹೈಡ್ರೋಜನ್ ಬಾಂಬ್ ರೀತಿಯಾಗಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಬಿಜೆಪಿಯ ವಿರುದ್ಧ ರಾಹುಲ್ ಗಾಂಧಿ ಮಾಡಿರುವ ಸಾಲು ಸಾಲು ಆರೋಪಗಳನ್ನು ಗಮನಿಸಿದಾಗ ಅಷ್ಟೊಂದು ಸಾಮಾನ್ಯವಾದ ಆರೋಪಗಳನ್ನ ರಾಹುಲ್ ಗಾಂಧಿ ಮಾಡಿಲ್ಲ. ಬಿಜೆಪಿ ಮತದಾರರ ಪಟ್ಟಿಯಲ್ಲಿ ಬ್ರೆಜಿಲ್ನ ರೂಪದರ್ಶಿ ಅಂದ್ರೆ ಮಾಡೆಲ್ ಒಬ್ಬರ ಫೋಟೋವನ್ನ ಬಳಸಿ 10 ವಿವಿಧ ಬೂತ್ಗಳಲ್ಲಿ ಅನೇಕ ಬಾರಿ ಮತ ಚಲಾವಣೆಯಾಗಿದೆ. ಮಾಡೆಲ್ ಹೆಸರಿನಲ್ಲಿ ಬದಲಾವಣೆ ಮಾಡಿ ಸರಸ್ವತಿ, ಸೀಮಾ, ಸ್ವೀಟಿ, ವಿಮಲಾ ಹೀಗೆ ನಾನಾ ಹೆಸರುಗಳಿಂದ ಮತ ಚಲಾವಣೆ ಆಗಿರುವುದನ್ನು ರಾಹುಲ್ ಗಾಂಧಿ ಅವರು ದಾಖಲೆ ಸಮೇತ ಹೊರಗಿಟ್ಟಿದ್ದಾರೆ. ಯಾಕಂದ್ರೆ ಇನ್ನೊಂದು ಸೂಕ್ಷ್ಮವಾದ ವಿಚಾರವನ್ನು ಗಮನಿಸಬೇಕಾದ್ರೆ ರಾಹುಲ್ ಗಾಂಧಿ ಅವರು ಇವತ್ತು ಮಾಡಿರುವ ಆರೋಪ ಅತ್ಯಂತ ಗಂಭೀರವಾದ ಆರೋಪಗಳಾಗಿವೆ. ಇದಕ್ಕೆ ಬಿಜೆಪಿಗೂ ಸಹ ಸಾಕಷ್ಟು ಹಿನ್ನಡೆಯಾಗುವ ಸಾಧ್ಯತೆಗಳು ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಕಂಡು ಬರ್ತಿರುವಂತದ್ದು. ಅಲ್ಲದೆ ಮುಖ್ಯವಾಗಿ ರಾಹುಲ್ ಗಾಂಧಿ ಅವರು ಈ ಹಿಂದೆಯೂ ಸಹ ಆರೋಪವನ್ನು ಮಾಡ್ತಾ ಬಂದಿದ್ರು. ಮಹಾರಾಷ್ಟ್ರ ಆಗಲಿ, ಛತ್ತೀಸ್ಗಢ ಆಗಲಿ, ಮಧ್ಯಪ್ರದೇಶಗಳಲ್ಲಿ ಜೊತೆಗೆ ಹರಿಯಾಣದಲ್ಲಿಯೂ ಈ ರೀತಿಯ ಮತಗಳ್ಳತನ ಆಗಿದೆ, ಮತಗಳ್ಳತನದಿಂದಲೇ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಎಂಬ ಗಂಭೀರ ಆರೋಪವನ್ನ ಈ ಹಿಂದಿನಲ್ಲೂ ಮಾಡ್ತಾ ಬರ್ತಾ ಇದ್ರು. ಅದಕ್ಕೆ ಪುಷ್ಟಿ ನೀಡುವಂತೆ ಇವತ್ತು ದಾಖಲೆ ಸಮೇತ ರಾಹುಲ್ ಗಾಂಧಿ ಅವರು ಹರಿಯಾಣದಲ್ಲಿ ಯಾವ ರೀತಿ ಮತಗಳ್ಳತನವಾಗಿದೆ, ಹೇಗೆಲ್ಲ ಮತದಾರರ ಪಟ್ಟಿಯನ್ನ ಯಾವ ರೀತಿಯಾಗಿ ಸಿದ್ಧಪಡಿಸ್ತಾರೆ, ಫಾರಂ ನಂಬರ್ 6ರಲ್ಲಿ ಅಂದ್ರೆ ಫಾರಂ ನಂಬರ್ 6ರಲ್ಲಿ ಮತದಾರರನ್ನ ಸೇರ್ಪಡೆ ಮಾಡ್ತಾರೆ, ಫಾರಂ ನಂಬರ್ 7ರಲ್ಲಿ ಮತದಾರರನ್ನ ಡಿಲೀಟ್ ಮಾಡ್ತಾರೆ. ಇದು ಚುನಾವಣಾ ಆಯೋಗವು ಬಿಜೆಪಿಯ ಪಾರ್ಟ್ನರ್ನಂತೆ ಕೆಲಸವನ್ನ ಮಾಡ್ತಾ ಇದೆ. ಹರಿಯಾಣದಲ್ಲಿ ಬಿಜೆಪಿಯ ಪಾರ್ಟ್ನರ್ ಆಗಿ ಚುನಾವಣಾ ಆಯೋಗ ಕೆಲಸವನ್ನ ಮಾಡಿದೆ ಎಂಬ ಗಂಭೀರ ಆರೋಪವನ್ನ ರಾಹುಲ್ ಗಾಂಧಿ ಮಾಡಿರುವಂತದ್ದು. ಇದನ್ನು ನೋಡಿದಾಗ ಸಹಜವಾಗಿಯೇ ರಾಹುಲ್ ಗಾಂಧಿ ಅವರು ಸ್ಫೋಟಿಸಿರುವ ಹೈಡ್ರೋಜನ್ ಬಾಂಬ್ ಬಿಜೆಪಿಗೆ ಬಿಸಿ ತಟ್ಟುತ್ತೆ. ರಾಹುಲ್ ಗಾಂಧಿ ಮತ್ತೊಂದು ಗಂಭೀರ ಆರೋಪವನ್ನ ಮಾಡಿರುವಂತದ್ದು, ಚಲಾವಣೆಯಾದ ಪ್ರತಿ 8 ಮತಗಳಲ್ಲಿ 1 ಮತ ನಕಲಿಯಾಗಿದೆ, ಇದನ್ನ ಬಿಜೆಪಿಯೇ ಮಾಡಿಸಿದೆ ಎಂಬ ನೇರ ಆರೋಪವನ್ನ ರಾಹುಲ್ ಗಾಂಧಿ ಮಾಡಿರುವಂತದ್ದು. ಈ ಕಳ್ಳತನದಲ್ಲಿ ಬಿಜೆಪಿ ನಾಯಕರು, ಬಿಜೆಪಿ ಪಕ್ಷ ನೇರವಾಗಿ ಶಾಮೀಲಾಗಿದೆ ಎಂಬ ಗಂಭೀರ ಆರೋಪವನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಅಲ್ಲದೆ ರಾಹುಲ್ ಗಾಂಧಿ ಅವರು ಇನ್ನೊಂದು ಸ್ಪಷ್ಟ ವಿಚಾರವನ್ನ ಬಯಲಿಗೆ ತಂದಿದ್ರು. ಯಾಕಂದ್ರೆ ಎಲ್ಲ ಚುನಾವಣಾ ಪೂರ್ವ ಹಾಗೂ ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವನ್ನು ಸಾಧಿಸಲಿದೆ ಎಂಬ ಭವಿಷ್ಯವೂ ಸಹ ಸಮೀಕ್ಷೆಗಳು ನುಡಿದಿದ್ದವು, ಭವಿಷ್ಯವನ್ನು ಸಮೀಕ್ಷೆಗಳು ಹೊರಹಾಕಿದ್ದವು. ಆದರೂ ಸಹ ಬಿಜೆಪಿಯ ಈ ಕುತಂತ್ರದ ಮತಗಳ್ಳತನದಿಂದಲೇ ಕಾಂಗ್ರೆಸ್ ಪಕ್ಷಕ್ಕೆ ಸೋಲಾಗಿದೆ. ಬಿಜೆಪಿಯು ಕಾಂಗ್ರೆಸ್ ಅನ್ನ ಸೋಲಿಸಲೇ ಮತಗಳ್ಳತನವನ್ನ ಮಾಡಿದೆ ಎಂಬ ಸರಣಿ ಸ್ಫೋಟಕ ಆರೋಪಗಳನ್ನು ರಾಹುಲ್ ಗಾಂಧಿ ಅವರು ಬಿಜೆಪಿ ಪಕ್ಷದ ನಾಯಕರ ಮೇಲೆ ಮಾಡಿರುವಂತದ್ದು. ಒಂದಂತೂ ನಿಶ್ಚಿತ, ರಾಹುಲ್ ಗಾಂಧಿ ಅವರು ದಿಢೀರಾಗಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಎಚ್ ಬಾಂಬ್ ಅಂದ್ರೆ ಹೈಡ್ರೋಜನ್ ಬಾಂಬ್ ಅನ್ನ ಬಿಜೆಪಿ ವಿರುದ್ಧ ಸಿಡಿಸಿದ್ದು ಸಹಜವಾಗಿಯೇ ನಾಳೆ ನಡೆಯಲಿರುವ ಬಿಹಾರದ ವಿಧಾನಸಭಾ ಚುನಾವಣೆ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತದೆ ಎಂಬ ಚರ್ಚೆಗಳು ಸಹ ಇದೀಗ ವ್ಯಾಪಕವಾಗಿ ಹಬ್ಬಿರುವಂಥದ್ದು. ಯಾಕಂದ್ರೆ ಇನ್ನೊಂದು ರಾಹುಲ್ ಗಾಂಧಿ ಅವರು ಇಡೀ ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ದಾಖಲೆಗಳ ಸಮೇತ, ಸಾಕ್ಷ್ಯ ಸಮೇತ ಈ ಮತಗಳ್ಳತನದ ಪ್ರಕರಣವನ್ನ ಅಥವಾ ಹಗರಣವನ್ನ ಬಯಲಿಗೆಳೆದಿದ್ದು, ದೇಶದ ಮುಂದೆ ಇಟ್ಟಿದ್ದು ಬಿಜೆಪಿಯವರು ಯಾವ ರೀತಿಯಾಗಿ ಮತಗಳ್ಳತನದಿಂದಲೇ ಸರ್ಕಾರಗಳನ್ನು ರಚಿಸ್ತಾ ಇದ್ದಾರೆ, ಯಾವ ರೀತಿಯಾಗಿ ಅಕ್ರಮಗಳನ್ನು ಮಾಡುತ್ತಿದ್ದಾರೆ ಎಂಬುದನ್ನು ದಾಖಲೆ ಸಮೇತ, ಸಾಕ್ಷ್ಯ ಸಮೇತ ದೇಶದ ಮುಂದಿಟ್ಟಿರುವುದು, ಮಾಧ್ಯಮಗಳ ಮೂಲಕ ಎಲ್ಲೆಡೆ ಪಸರಿಸುವಂತೆ ಮಾಡಿದ್ದು ಸಾಕಷ್ಟು ಬಿಜೆಪಿಯ ಪಾಲಿಗೆ ಒಂಥರ ಹಿನ್ನಡೆ ಅಂತಾನೆ ಹೇಳ್ಬೋದಾಗಿದೆ. ಬಿಜೆಪಿಯ ಪಾಲಿಗೆ ಹಿನ್ನಡೆ ಆಗಬಹುದು. ಆದರೆ ರಾಹುಲ್ ಗಾಂಧಿಯವರ ಈ ಆರೋಪಗಳಿಗೆ
ತುರ್ತಾಗಿ ಅಂದರೆ ತತ್ಕ್ಷಣದಲ್ಲಿ ಪ್ರತಿಕ್ರಿಯೆ ನೀಡಿರುವ ಚುನಾವಣಾ ಆಯೋಗವು ರಾಹುಲ್ ಗಾಂಧಿ ಆರೋಪ ಸುಳ್ಳು. ಒಂದು ವೇಳೆ ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯಾದ ಅಕ್ರಮಗಳು ನಿಮಗೆ ಗೊತ್ತಿದ್ದರೆ ನೀವು ಆವತ್ತೇ ಬಹಿರಂಗಪಡಿಸಬಹುದಿತ್ತು. ನೀವು ಬೂತ್ ಮಟ್ಟದಲ್ಲಿ ಏಜೆಂಟರನ್ನು ನೇಮಿಸಿದ್ರಿ, ಆ ಏಜೆಂಟರ ಕೆಲಸವೇನಿತ್ತು? ಅವರು ಮಾಡಬೇಕಾದ ಕೆಲಸವನ್ನು ಮಾಡಬೇಕಿತ್ತು, ಜೊತೆಗೆ ನಮಗೆ ಗಮನಕ್ಕೆ ತರಬೇಕಿತ್ತು, ನಮಗೆ ದೂರು ಕೊಡಬೇಕಿತ್ತು ಎಂಬುದಾಗಿ ತಿರುಗೇಟನ್ನು ಚುನಾವಣಾ ಆಯೋಗವು ಸಹ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿರುವಂಥದ್ದು. ಚುನಾವಣೆ ಸಂದರ್ಭದಲ್ಲಿ ಬೂತ್ ಮಟ್ಟದ ಏಜೆಂಟ್ಗಳು ತಮ್ಮ ಜವಾಬ್ದಾರಿಯನ್ನು ಮೆರೆಯದೆ ಇದೀಗ ನಮ್ಮ ಮೇಲೆ ಆರೋಪ ಮಾಡುತ್ತಿರುವುದು ಇದು ಶುದ್ಧ ಸುಳ್ಳು. ಇದಕ್ಕೆ ಯಾವುದೇ ಹುರುಳಿಲ್ಲ ಎಂಬ ಮಾತನ್ನು ಚುನಾವಣಾ ಆಯೋಗವು ಕಾಂಗ್ರೆಸ್ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ಹೇಳಿರುವಂಥದ್ದು. ಚುನಾವಣಾ ಹೊತ್ತಲ್ಲೇ ರಾಹುಲ್ ಗಾಂಧಿ ಅವರು ಸಿಡಿಸಿರುವ ಈ ಹೈಡ್ರೋಜನ್ ಬಾಂಬ್ಗೆ ಬಿಜೆಪಿ ನಾಯಕರು ಇದುವರೆಗೆ ಯಾವುದೇ ರೀತಿಯಾದ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಈಗ ಬಿಜೆಪಿ ನಾಯಕರಿಂದ ಹೊರಬರುವ ಪ್ರತಿಯೊಂದು ಮಾತು ಅಥವಾ ಪ್ರತಿಕ್ರಿಯೆಯು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರುತ್ತೆ. ಸಹಜವಾಗಿಯೇ ಬಿಜೆಪಿ ನಾಯಕರು ಪ್ರತಿಕ್ರಿಯೆಯನ್ನು ನೀಡಬಹುದು, ಯಾಕಂದರೆ ಸೋಲಿನ ಹತಾಶೆಯಿಂದ ರಾಹುಲ್ ಗಾಂಧಿ ಅವರು ಈ ರೀತಿಯಾದ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತ ಈ ಹಿಂದಿನಿಂದಲೂ ಸಹ ಬಿಜೆಪಿ ನಾಯಕರು ರಾಹುಲ್ ಗಾಂಧಿ ಅವರ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ರು, ಆಕ್ರೋಶವನ್ನು ಹೊರಹಾಕ್ತಿದ್ರು. ಅದೇ ರೀತಿಯಾಗಿ ಇದೀಗ ಸಾಕ್ಷ್ಯ ಸಮೇತ ದೇಶದ ಮುಂದಿಟ್ಟಿರುವ ರಾಹುಲ್ ಗಾಂಧಿ ಅವರು ಯಾವ ರೀತಿಯಾಗಿ ಹರಿಯಾಣದಲ್ಲಿ ಮತಗಳತನವಾಗಿದೆ, ಯಾವ ರೀತಿಯಾಗಿ ಅಕ್ರಮಗಳು ನಡೆದಿದೆ ಎನ್ನುವುದನ್ನು ಬಯಲು ಮಾಡಿರುವಂಥದ್ದು. ಅಂತಿಮವಾಗಿ ರಾಹುಲ್ ಗಾಂಧಿ ಸಿಡಿಸಿರುವ ಹೈಡ್ರೋಜನ್ ಬಾಂಬ್ ಬಿಹಾರ ಚುನಾವಣಾ ಫಲಿತಾಂಶದ ಮೇಲೆ ಅಥವಾ ಬಿಹಾರದ ಮತದಾರರ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತದೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.